ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ವೆಲ್ಕಮ್ ಬ್ಯಾಕ್ ಟು ಪ್ರೀತಿ ಗೌಡ ಕನ್ನಡ ವ್ಲಾಗ್ಸ್. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನಿಮಗೆ ಆಲ್ರೆಡಿ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ. ಕಡಿಮೆ ಬಜೆಟಲ್ಲಿ ತುಂಬಾ ಲುಕ್ಕಾಗಿ ಕಾಣುವಂಥ ಮೇಕಪ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಜಸ್ಟ್ 50 ರುಪೀಸ್ ಮೇಕಪ್ ಪ್ರಾಡಕ್ಟ್ಸಲ್ಲಿ ನಾವು ಸಿಂಪಲ್ ಫಂಕ್ಷನ್ಸ್ಗೆಲ್ಲ ಯಾವ ರೀತಿ ಮೇಕಪ್ನ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪಕ್ಕದಲ್ಲಿ ಕಾಣುವಂಥ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಬೆಲ್ ಬಟನ್ನು ಸಹ ಕ್ಲಿಕ್ ಮಾಡಿ. ಇದರಿಂದಾಗಿ ನಾನು ಮುಂದೆ ಮಾಡುವಂಥ ವೀಡಿಯೋಸ್ ಎಲ್ಲ ನಿಮಗೆ ಮುಂಚೆನೇ ನೋಟಿಫಿಕೇಷನ್ ಬರುತ್ತೆ. ಇವಾಗ ನಾನು ಆಲ್ರೆಡಿ ಫೇಸ್ ವಾಶ್ನ ಮಾಡಿಕೊಂಡು ಫಸ್ಟು ನಿಮ್ಮ ಮೇಕಪ್ ಮಾಡೋದಕ್ಕಿಂತ ಮುಂಚೆ ಲಿಪ್ ಬಾಮ್ನ ಅಪ್ಲೈ ಮಾಡಿಬಿಡಿ. ಏನಕ್ಕಂದರೆ ಲಿಪ್ಪು ಚೆನ್ನಾಗಿ ಮಾಯ್ಶ್ಚರೈಸರ್ ಆಗುತ್ತೆ. ನಾನಿಲ್ಲಿ ಯಾವುದೇ ರೀತಿ ಫೌಂಡೇಶನ್ನ ಯೂಸ್ ಮಾಡಿಲ್ಲ. ನಾನು ಮೊದಲೇ ಹೇಳಿದಾಗೆ ಕಡಿಮೆ ಬಜೆಟಲ್ಲಿ ತುಂಬಾ ಲುಕ್ಕಾಗಿ ಕಾಣುವಂಥ ಮೇಕಪ್ನ ಕ್ರಿಯೇಟ್ ಮಾಡ್ತಿರೋದು. ನಾನಿಲ್ಲಿ 50 ರುಪೀಸ್ದು ಫೇರ್ ಆ್ಯಂಡ್ ಲವ್ಲಿನ ಹಾಕ್ಕೊತಾ ಇದ್ದೀನಿ. ನೀವು ಫಸ್ಟು ರೋಸ್ ವಾಟರ್ ಇತ್ತಂದರೆ ರೋಸ್ ವಾಟರ್ ಸಹ ಅಪ್ಲೈ ಮಾಡ್ಕೊಬೋದು. ನನ್ನ ದುಡ್ಡು ಖಾಲಿಯಾಗಿತ್ತು, ಅದರಿಂದ ನಾನು ಕ್ರೀಮ್ನ ಫಸ್ಟ್ ಅಪ್ಲೈ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಸ್ಪಿಂಚ್ BB ಪೌಡರ್ನ ಹಾಕ್ಕೊತಾ ಇದ್ದೀನಿ. ಇದು ನಿಮಗೆ ಮೇಕಪ್ ಪೌಡರ್ ಥರ, ಕಾಂಪ್ಯಾಕ್ಟ್ ಪೌಡರ್ ಥರ ನಿಮಗೆ ವರ್ಕ್ ಮಾಡುತ್ತೆ. ನೀವು ನೋಡ್ತಿರ್ಬೋದು, ಈ ಪೌಡರ್ ನಿಮಗೆ ಕಾಂಪ್ಯಾಕ್ಟ್ ಪೌಡರ್ನ ಯಾವ ಥರ ಯೂಸ್ ಮಾಡ್ತೀರಿ ಅದೇ ಥರ ನಿಮಗಿದು ಕಾಣಿಸುತ್ತೆ ಫೇಸಲ್ಲಿ. ತುಂಬಾ ನೀವು ಮೇಕಪ್ ಮಾಡಿದ್ದೀರಿ ಅನ್ನೋ ಥರನೇ ಲುಕ್ ಕೊಡುತ್ತೆ. ಇದನ್ನು ನೀವು ಕತ್ತಿಗೂ ಅಪ್ಲೈ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ಕತ್ತು ಒಂದು ಕಲರ್ ಕಾಣುತ್ತೆ, ಫೇಸ್ ಒಂದು ಕಲರ್ ಕಾಣುತ್ತೆ. ನೆಕ್ಗೂ ಸಹ ಅಪ್ಲೈ ಮಾಡಿಕೊಂಡು ಇವಾಗ ನಾನೀಗ ಐಲೈನರ್ನ ಹಾಕ್ತಾಯಿದ್ದೀನಿ. ಇದು ಬಂದು ಡಾಜ್ಲರ್ ಅವ್ರದ್ದು 50 ರುಪೀಸ್ದು ಈ ಐಲೈನರ್ ಪ್ರೈಸ್ ಬಂದು. ಫೋನಲ್ಲಿ ನೋಡ್ಕೊಂಡು ಹಾಕೊಳ್ಳೋದಕ್ಕೆ ಆಗಲಿಲ್ಲ, ಅದಕ್ಕೆ ನಾನು ಮಿರರ್ನ ನೋಡಿಕೊಂಡು ಹಚ್ಕೊತಾ ಇದ್ದೀನಿ. ನೀವು ಕಾಜಲ್ನ ಯೂಸ್ ಮಾಡಿದ್ರೆ ಸ್ಪ್ರೆಡ್ ಆಗೋ ಚಾನ್ಸಸ್ ಸಹ ಇರುತ್ತೆ. ಈ ಥರ ಡಾಜ್ಲರ್ನ ಐಲೈನರ್ನ ಯೂಸ್ ಮಾಡಿದ್ರೆ ಸ್ಪ್ರೆಡ್ ಆಗಲ್ಲ, ಹಾಗೆ ನೋಡೋದಕ್ಕೂ ಸಹ ತುಂಬ ಚೆನ್ನಾಗಿ ಕಾಣುತ್ತೆ, ಹಾಗೆ ಲಾಂಗ್ ಲಾಸ್ಟಿಂಗ್ ಆಗು ಸಹ ಇರುತ್ತೆ. ಇವಾಗ ಎರಡು ಕಣ್ಣಿಗೂ ಸಹ ನಾನು ಐಲೈನರ್ನ ಹಾಕ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಬಂದು ಪೆನ್ ಐಲೈನರು. ಮೇಲೆ ನಮಗೆ ಐಲೈನರಲ್ಲಿ ಅಷ್ಟು ನೀಟಾಗಿ ಹಾಕ್ಕೊಳ್ಳೋದು ಬರಲ್ಲ ಅಂದರೆ ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ಇದು ಬಂದು ಜಸ್ಟು 30 ರುಪೀಸು. ಇವಾಗ ಎರಡು ಕಣ್ಣಿಗೂ ಸಹ ನಾನು ಐಲೈನರ್ನ ಅಪ್ಲೈ ಮಾಡಿದ್ದೀನಿ. ಇವಾಗ ಐ ಶ್ಯಾಡೋ, ಇದು ಆಪ್ಷನಲ್, ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ನನ್ನ ಡ್ರೆಸ್ಗೆ ಮ್ಯಾಚ್ ಆಗೋವಂಥ ಕಲರ್ ಯಾವುದೂ ಇರಲಿಲ್ಲ. ಇದು ಲೈಟಾಗಿ ಇದಿತ್ತಲ್ಲ, ಅದಕ್ಕೆ ಈ ಕಲರ್ನ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಲೈಟ್ ಪಿಂಕ್ ಅಂತಲೇ ಹೇಳ್ಬೋದು. ಈ ಕಲರ್ನ ನಾನು ಎರಡು ಕಣ್ಣಿಗೂ ಸಹ ಅಪ್ಲೈ ಮಾಡ್ತಾಯಿದ್ದೀನಿ. ಇದ್ರ ಅಮೌಂಟ್ ಬಂದು ಸ್ವಲ್ಪ ಜಾಸ್ತಿ, ಇದು ಅಮೌಂಟ್ ಬಂದು 200 ರುಪೀಸು. ಇವಾಗ ನೆಕ್ಸ್ಟು ಒಂದು ಚಿಕ್ಕದಾಗಿ ಪುಟ್ಟ ಸ್ಟಿಕ್ಕರ್ನ ಇಟ್ಕೊತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟು ನಾವು ಇದೆಲ್ಲ ಏನೇ ಮೇಕಪ್ ಮಾಡಿದ್ರೂ ಇದೊಂದಿಲ್ಲ ಅಂದರೆ ನಮ್ಮ ಲುಕ್ಕೇ ಚೆನ್ನಾಗಿ ಕಾಣಲ್ಲ. ಇವಾಗ ನಾನು ಸ್ವಿಸ್ ಬ್ಯೂಟಿಯವರ ಲಿಪ್ ಲೈನರ್ನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಕಡಿಮೆ ಬಜೆಟಿಂದ ತೋರಿಸ್ತಾ ಇರೋದ್ರಿಂದ ಆದಷ್ಟು ಕಡಿಮೆ ಅಮೌಂಟಿಂದ ಹೇಳ್ತಾ ಇದ್ದೀನಿ. ಇದು ಬಂದು 50 ರುಪೀಸು ಸ್ವಿಸ್ ಬ್ಯೂಟಿಯವ್ರದ್ದು ಲಿಪ್ ಲೈನರು. ಇವಾಗ ನೆಕ್ಸ್ಟ್ ಲಾಸ್ಟ್ನಲ್ಲಿ ನಾನು ಸಿಂಧೂರನ ಇಟ್ಕೊತಾ ಇದ್ದೀನಿ. ಇದರ ಅಮೌಂಟ್ ಬಂದು 20 ರುಪೀಸು. ಇವಾಗ ಸಿಂಧೂರ ಎಲ್ಲ ಇಟ್ಕೊಂಡಿದ್ದಾದಮೇಲೆ ಇವಾಗ ಸಿಂಪಲ್ಲಾಗಿ ಹೇರ್ ಸ್ಟೈಲ್ನ ಮಾಡ್ಕೊಳ್ಳೋಣ. ನೀವು ಸಿಂಪಲ್ಲಾಗಿ ಈ ಥರ ಸೈಡ್ಗಾದರೂ ಸಹ ಹೇರ್ನ ಫ್ರೀಯಾಗಿ ಬಿಟ್ಕೊಳ್ಬೋದು, ಇಲ್ಲಾಂದರೆ ನೀವು ಬೇರೆ ಥರ ಹೇರ್ ಸ್ಟೈಲ್ನು ಸಹ ಮಾಡ್ಕೊಬೋದು. ನಾನಿಲ್ಲಿ 2 ಥರ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ನೀವು ಸೈಡ್ಗೆ ಬಾಚ್ಕೊಂಡ್ಬಿಟ್ಟು ಕೂದಲನ್ನೆಲ್ಲ ಸೈಡ್ಗೆ ತಗೊಂಡ್ರೂ ಸಹ ಲುಕ್ಕು ತುಂಬಾ ಚೆನ್ನಾಗಿ ಬರುತ್ತೆ. ನೋಡ್ತಿರ್ಬೋದು, ನೀವು ಈ ಥರನಾದ್ರು ಫ್ರೀ ಹೇರ್ಸ್ನ ಬಿಟ್ಕೊಬೋದು. ನಿಮಗೆ ಫ್ರೀ ಹೇರ್ಸ್ ಬಿಟ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಅಂದರೆ ಎರಡೂ ಸೈಡ್ಗೂ ಸಹ ಸೈಡ್ ಬಫ್ನ ಹಾಕ್ಕೊಂಡ್ರೆ ಆಗುತ್ತೆ. ನೀವು ನೋಡ್ತಿರ್ಬೋದು, ನಾನು ಎರಡು ಸೈಡ್ಗೂ ಸಹ ಸಿಂಪಲಾಗಿ ಹೇರ್ ಸ್ಟೈಲ್ನ ಮಾಡ್ಕೊತಾ ಇದ್ದೀನಿ. ಕೊನೆಯಲ್ಲಿ ಇಯರಿಂಗ್ಸ್ ಹಾಕ್ಕೊಂಡು ಲುಕ್ ಯಾವ ರೀತಿ ಬರುತ್ತೆ ಅಂತ ನಾನು ತೋರಿಸ್ತೀನಿ ನೋಡಿ. ಇವಾಗ ನೋಡ್ತಿರ್ಬೋದು, ನನ್ನ ಮೇಕಪ್ ಕಂಪ್ಲೀಟ್ ಆಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನೀವು ಸಿಂಪಲ್ ಫಂಕ್ಷನ್ಗಳಿಗೆ ಈ ರೀತಿ ಮೇಕಪ್ನ ಮಾಡ್ಕೊಬೋದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ. ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ಐ ಹೋಪ್ ಇವತ್ತಿನ ಮೇಕಪ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಇದೇ ರೀತಿ ಸ್ಕಿನ್ ಕೇರ್ ಟಿಪ್ಸ್ ಹಾಗೆ ಮೇಕಪ್ ವಿಡಿಯೋಸ್ ಡೈಲಿ ವ್ಲಾಗ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.